ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಮೆರಿಕ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಗಲಿಲ್ಲ, ಕೇಂದ್ರದಿಂದ ಅನುಮತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಮೆರಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಮತಿ ಸಿಗಲಿಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ನಿಯೋಗಕ್ಕೆ ಅವಕಾಶ ನೀಡಿ ಪ್ರಿಯಾಂಕ್ ಖರ್ಗೆ ಅವಕಾಶವನ್ನ ನಿರಾಕರಿಸಿದ್ದಾರೆ. ನಿನ್ನೆಯ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮುಂದಿನ ಹೋರಾಟ ಹೇಗಿರಬೇಕು ಅಂತ ಕ್ಯಾಬಿನೆಟ್ನಲ್ಲೇ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆಯಂತೆ. ಅಮೆರಿಕಾದಲ್ಲಿ ನಡೆದಿದ್ದ ಬಯೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅದರಲ್ಲಿ ಭಾಗಿಯಾಗುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅನುಮತಿ ಕೊಡಲಿಲ್ಲ ಕೇಂದ್ರ. ಬಹುತೇಕ ಪ್ರಯಾಣ ಬಳಸಬೇಕು ಅಂದ್ರೆ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಸಿಗಬೇಕು, ಬಟ್ ಅದೇ ಸಿಗ್ಲಿಲ್ಲ. ಆ ಕಾರಣಕ್ಕೆ ಅಮೆರಿಕಕ್ಕೆ ಹೋಗೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಬಟ್ ಈ ರೀತಿ ಅನುಮತಿ ಕೊಡದೇ ಇರೋದು ಕಾರಣ ಏನು? ಈ ಪ್ರಮುಖ ವಿಚಾರಗಳು ಗೊತ್ತಾಗಬೇಕಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದಾರಂತೆ. ಸುದೀರ್ಘವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಈಗ ಕೇಂದ್ರಕ್ಕೆ ಏನ್ ಕೇಳಬಹುದು ರಾಜ್ಯ ಸರ್ಕಾರ ಅಂದ್ರೆ, ಯಾಕಾಗಿ ನೀವು ಪ್ರಿಯಾಂಕ್ ಖರ್ಗೆ ಅವರಿಗೆ ಅನುಮತಿ ಕೊಡ್ಲಿಲ್ಲ? ಪ್ರಮುಖ ಕಾರಣಗಳು ಏನು? ನಿಯೋಗಕ್ಕೆ ಪರ್ಮಿಷನ್ ಸಿಗದೆ ಸಚಿವರಿಗೆ ಸಿಗಲ್ಲ ಅಂದ್ರೆ ಕಾರಣ ಏನು? ಕೇಂದ್ರದ ಮಲತಾಯಿ ಧೋರಣೆ ಅಂತ ಈಗ ರಾಜ್ಯ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದೆ. ಕೇಂದ್ರದಿಂದಲೂ ಕೂಡ ಇದಕ್ಕೆ ಸ್ಪಷ್ಟ ಉತ್ತರ ಸಿಗೋ ತನಕ ಕೂಡ ಒತ್ತಡ ಹಾಕೋಣ ಅನ್ನುವಂತಹ ಪ್ಲಾನಿಂಗ್ಗಳು ಕೂಡ ನಿನ್ನೆಯ ಸಭೆಯಲ್ಲಿ ನಿರ್ಧಾರ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅನುಮತಿ ನಿರಾಕರಣೆ ಆದ್ರೂ ಕೂಡ ಯಾಕೆ ಅನುಮತಿ ನಿರಾಕರಿಸಿದ್ರು ಅನ್ನೋದು ಇವರು ಕೇಳ್ತಾರೆ. ಬದಲಾಗಿ ಅಲ್ಲೂ ಕೂಡ ಒಂದಷ್ಟು ಅಂಶಗಳನ್ನ ಕೇಂದ್ರ ಮುಂದಿಡುವಂತಹ ಸಾಧ್ಯತೆ ಇರುತ್ತೆ. ಯಾವ ಕಾರಣಕ್ಕೆ ನಿಮ್ಗೆ ಅನುಮತಿ ಸಿಗ್ಲಿಲ್ಲ, ಇಂಥ ಪ್ರಮುಖ ಅಂಶಗಳನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇರುತ್ತೆ. ಇದು ಈ ವಿಚಾರವನ್ನ ನಾವು ಗಮನಿಸಬೇಕು. ಇಲ್ಲಿ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇರೋದೇನ್ ಗೊತ್ತಾ? ನಿಯೋಗಕ್ಕೆ ಅವಕಾಶ ಕೊಡ್ತೀರಿ, ಆದ್ರೆ ಸಚಿವರಿಗೆ ಅವಕಾಶ ಕೊಡಲ್ಲ ಅಂತ ಆದ್ರೆ ಮಲತಾಯಿ ಧೋರಣೆ. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ನಾವು ಏನೇನೋ ಐಡಿಯಾಗಳನ್ನ ಹೊತ್ತು ಅಮೆರಿಕಕ್ಕೆ ಹೋಗ್ತಾ ಇದ್ವಿ, ಅಲ್ಲಿಂದ ಏನೋ ರಾಜ್ಯಕ್ಕೆ ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಹೋಗ್ತಾ ಇದ್ವಿ, ಬಟ್ ಅದನ್ನ ಕೇಂದ್ರ ಸರ್ಕಾರ ನಿರಾಕರಿಸುತ್ತೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ವಿದೇಶಗಳ ಪ್ರವಾಸ ಮಾಡ್ತಾರೆ, ಯಾವ್ಯಾವ್ದೋ ದೇಶ ಅಲ್ದಾಡ್ಕೊಂಡು ಬರ್ತಾರೆ, ಅವ್ರು ಅಲ್ಲಿಂದ ಏನ್ ತಂದ್ರು ಅನ್ನೋದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗ್ಬೇಕಲ್ವಾ? ನೀವಾದ್ರೆ ಓಡಾಡ್ಬೇಕು, ನಾವು ಹೋಗ್ತೀವಿ, ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀವಿ, ಅದರಿಂದ ರಾಜ್ಯಕ್ಕೇನು ಲಾಭ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಾಗ ಏಕಾಏಕಿ ಅನುಮತಿ ಕೊಡದೇ ಇರೋದಕ್ಕೆ ಕಾರಣ ಏನು? ಇದಕ್ಕೆ ಪ್ರಮುಖ ಕಾರಣಗಳನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆದಂತಹ ಸಭೆಯಲ್ಲಿ ಅದು ಪ್ರಸ್ತಾಪ ಆಗಿದೆ. ಕೇಂದ್ರಕ್ಕೂ ಕೂಡ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.